ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ದೀವಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ತುಂಬ ವ್ಲಾಗಲ್ಲಿ ಹೇಳ್ತಾ ಇದ್ದೆ, ನಾನು ರೆಗ್ಯುಲರಾಗಿ ವ್ಲಾಗ್ ನೋಡೋರ್ಸ್ ಗೊತ್ತಿರುತ್ತೆ ಯಾವಾಗಲೂ ಬ್ರೇಕ್ ಇಶ್ಯೂ ಇದೆ, ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು ಅಂತ. ಸೊ ಅದಕ್ಕೆ ಇವತ್ತು ನಾನೇ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋಣ ಅಂತ ಹೇಳಿ ಬ್ರೇಕ್ ಪ್ಯಾಡ್ಸ್ ಎಲ್ಲ ತಂದಿದ್ದೀನಿ. ಫಸ್ಟು ಎಳೆ ಬ್ರೇಕ್ನ ರಿಮೂವ್ ಮಾಡೋಣ. ಈಸಿ ಮೆಥಡು. ಸುಮ್ಮನೆ ಶೋರೂಮಲ್ಲಿ ಹೋಗಿ ಚೇಂಜ್ ಮಾಡಿಸೋ ಬದಲು ಆರಾಮಾಗಿ ನಾವೇ ಮನೇಲಿ ಮಾಡ್ಕೋಬೋದು. ಹೊಸ ಬ್ರೇಕ್ ಪ್ಯಾಡ್ಸು ಶೋರೂಮ್ದೇ ತಂದಿದ್ದೀನಿ. ಸೊ ನೋಡಬೇಕು, ಇದೇ ಬ್ರೇಕ್ ಪ್ಯಾಡ್ಸ್ ಇರೋದು. ಸೊ ಅದಕ್ಕೆ ಇದೇ ಥರ ತಂದು ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಫಸ್ಟ್ ಹಳೇದು ಬಿಚ್ಚೋಣ. ಸೊ ಮೇನ್ ಈ ಕ್ಲಿಪ್ ಏನಿದೆ, ಫಸ್ಟ್ ಈ ಕ್ಲಿಪ್ನ ರಿಮೂವ್ ಮಾಡಿ. ಆಲ್ರೆಡಿ ಕ್ರ್ಯಾಶ್ ಗಾರ್ಡೆಲ್ಲ ತೆಗೆದು ಸೈಡಲ್ಲಿ ಇಟ್ಟಿದ್ದೀನಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇಲ್ಲಾಂದರೆ ವೀಲ್ ಬಿಚ್ಚೆ ಇವೆಲ್ಲ ಚೇಂಜ್ ಮಾಡಬೇಕು. ಸೊ ಇದು ಸ್ವಲ್ಪ ಪುಷ್ ಮಾಡ್ಕೊಳ್ಳಿ. ಪುಷ್ ಮಾಡಿಕೊಂಡು ಈ ಪಿನ್ ತೆಗೀರಿ ಫಸ್ಟು. ಆ್ಯಕ್ಚುಲಿ ಇದು ತೆಗ್ದಿದ ತಕ್ಷಣ ಈ ಥರ ಬೀಳಲ್ಲ, ಫುಲ್ ಜಾಮ್ ಆಗಿರುತ್ತೆ. ನಾನು ಆಲ್ರೆಡಿ ಅವಾಗಲೆಲ್ಲ ತೆಗ್ದು ಚೆಕ್ ಮಾಡಿ ಮತ್ತೆ ಹಾಕಿ ಫಿಟ್ ಮಾಡಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ನಾನು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ತಾ ಇರೋದು ಬೈಕಲ್ಲಿ. ಟೈಮ್ ಇಲ್ದಿರ ನಾನೇ ಮಾಡ್ಕೊಳ್ತಾ ಇದ್ದೀನೆಲ್ಲ ಒನ್ ಬೈ ಒನ್. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಸೌದೋಗಿದೆ, ಏನಿಲ್ಲ, ಇನ್ನೊಂದು 20% ಇರ್ಬೋದು. 30% ಇದೆ. ಡಿಫ್ರೆನ್ಸ್ ನೋಡಿ ಗೊತ್ತಾಗುತ್ತೆ ಇದಕ್ಕೆ. ಇದ್ರ ಮೇಲೆ ಇಟ್ಟರು ಕೂಡ ಅದ್ರ ಲೆವೆಲ್ ಬರ್ತಾಯಿಲ್ಲ. ಸೊ ಅದಕ್ಕೆ ಬ್ರೇಕ್ ನಿಲ್ತಾ ಇರಲಿಲ್ಲ ಗಾಡಿಯಲ್ಲಿ ಜಾಸ್ತಿ. ಸೇಮ್ ಬ್ರ್ಯಾಂಡ್ ಅಂದ್ಕೊತೀನಿ, ಸೇಮ್ ಇದೆ ಆಲ್ಮೋಸ್ಟ್ ಎಲ್ಲ ಸೇಮೇ. ಸೊ ಹಾಗೆ ಈ ಪಿಸ್ಟನ್ ಬಂದುಬಿಟ್ಟು ನಿಮಗೆ ಇಲ್ಲಿವರೆಗೂ ಬಂದುಬಿಟ್ಟಿರುತ್ತೆ. ಸೊ ಇದನ್ನು ಏನರಲ್ಲರೂ ಸ್ವಲ್ಪ ಪುಷ್ ಮಾಡ್ಕೊಳ್ಳಿ. ಇದು ತುಂಬ ಬಂತು, ಮತ್ತು ಆ ಕಡೆ ಹಾಕೋದಕ್ಕಾಗಲ್ಲ. ಸರಿ ಆಯಿತು. ಸೊ ಇದು ಚೆಕ್ ಮಾಡ್ಕೊಳ್ಳಿ, ಇದು ಕರೆಕ್ಟಾಗಿ ಕುತ್ಕೋಬೇಕು ನಿಮಗೆ ಒಳಗಡೆ. ಲಾಕ್ ಆಗೋ ಥರ ನೋಡ್ಕೊಳ್ಳಿ, ಮತ್ತು ನಿಮಗೆ ಡೇಂಜರ್ ಆಮೇಲೆ ಲಾಕ್ ಆಗಿಲ್ಲ ಕರೆಕ್ಟಾಗಿ ಅಂದರೆ. ಹೋಗಿದೆ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ಎಲ್ಲಿ ಇನ್ನೊಂದು ಬೆಜ್ಜಾನ್ ಗ್ಯಾಪ್ ಬೇಕು ಗುರು, ಇನ್ನೂ ಪುಷ್ ಮಾಡಬೇಕು. ಅವಾಗೆ ಅಂದರೆ ಹಳೇದಲ್ವಾ, ಹೋಗ್ಬಿಡ್ತು. ಸೊ ನೋಡ್ಕೊಂಡು ಪುಷ್ ಮಾಡಿ, ಆಮೇಲೆ ಡಿಸ್ಕು ಡ್ಯಾಮೇಜ್ ಆಗುತ್ತೆ, ಎಲ್ಲ ಡ್ಯಾಮೇಜ್ ಆಗುತ್ತೆ. ಹೋಯ್ತು, ನೋಡ್ತಾ ಇರ್ಬೋದು ಗ್ಯಾಪು ಆಲ್ಮೋಸ್ಟ್ ತುಂಬ ಇದೆ ಇವಾಗ. ಇಲ್ಲಪ್ಪ, ಇನ್ನೂ ಟೈಟ್ ಇದೆ. ಫಸ್ಟ್ ಟೈಮ್ ಇವೆಲ್ಲ ಮಾಡ್ತಾ ಇರೋದು. ಯಾವಾಗಲೂ ಹೋಗ್ತಾಯಿದ್ದೆ ಶೋರೂಮಲ್ಲಿ ಕೊಟ್ಬಿಟ್ಟು ಬರ್ತಾಯಿದ್ದೆ. ಈ ಸಲ ನಾನೇ ಟ್ರೈ ಮಾಡೋಣ ಅಂತೇಳಿ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯೇನೋ, ಝೂಮ್ ಮಾಡ್ತೀನಿ. ಇಲ್ಲೊಂದಿದೆ ನೋಡಿ, ಈ ಪಾಯಿಂಟ್ ಕುತ್ಕೋಬೇಕು ಇದ್ರ ಮೇಲೆ ಲ್ಯಾಂಡ್ ಆಯಿತು ಅಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ಫಸ್ಟ್ ಇಲ್ಲಿವರೆಗೂ ಇತ್ತು, ಫುಲ್ ಅಂಟ್ಕೊಬಿಟ್ಟಿತ್ತು ಜೊತೆಲಿ. ಎಷ್ಟೊಂದು ಸಲ ಚೆಕ್ ಮಾಡಿ ಹಿಂದ್ಗಡೆ ಇಲ್ಲೆಲ್ಲ ಕರೆಕ್ಟಾಗಿ ಕೂತಿದೆಯೋ ಇಲ್ವಾ ಅಂತ. ಅದಾದಮೇಲೆ ಪಿನ್ ಹಾಕೋವರೆಗೂ ಕಷ್ಟನೇ. ಅಜ್ಜಿ ಕೂತ್ಕೊ.
ಕೂತ್ಕೊಂತು. ಸ್ವಲ್ಪ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡಿಲ್ಲ ಪಾಪಿನ ನಾವು. ಈ ಲಾಕ್ನ ಹಾಕಿ ಅಷ್ಟೇ, ಮುಗೀತು. ಬ್ರೇಕ್ ಪ್ಯಾಡ್ ಚೇಂಜ್. ಇದಕ್ಕೆ ಸುಮ್ಮನೆ ಗ್ಯಾರೇಜ್ಗೆ ಹೋದ್ರೆ 50 ರೂಪಾಯಿ 100 ರೂಪಾಯಿ ಕಿತ್ಕೊಂಡು ಕಳಿಸ್ತಾರೆ. ಶೋರೂಮ್ಗೆ ಹೋದರೂ ಅಷ್ಟೇ ಹಾಕಿರ್ತಾರೆ ಲೇಬರ್ ಚಾರ್ಜು. ಅಷ್ಟೇ, ಮುಗೀತು. ಬ್ರೇಕ್ ಪ್ಯಾಡ್ ಚೇಂಜ್. ಮೇಯ್ನ್ ಚೆಕ್ ಮಾಡ್ಕೊಳ್ಳಿ ಕೂತಿದೆಯಾ ಇಲ್ಲ ಅಂತ, ಅದೇ ಮೇಯ್ನು. ಹಾಗೆ ಪಿಸ್ಟನ್ ಸ್ವಲ್ಪ ಆಚೆ ಬಂದಿರುತ್ತಲ್ಲ, ಒಂದು 3-4 ಸಲ ಈ ಥರ ಪ್ರೆಸ್ ಮಾಡಿ, ಸೊ ಕೂತ್ಕೊಳ್ಳುತ್ತೆ ಪಿಸ್ಟನ್. ಗ್ಯಾಪ್ ಬಂದಿರುತ್ತೆ ನಿಮಗಿಲ್ಲಿ. ಕೂತಿದೆಯಾ? ಇಷ್ಟೇ, ಸಿಂಪಲ್. 5 ನಿಮಿಷ ಕೆಲಸ. ಆರಾಮಾಗಿ 5 ನಿಮಿಷದಲ್ಲಿ ನಿಮ್ಮ NS ಬ್ರೇಕ್ ಪ್ಯಾಡ್ನ ನೀವೇ ಚೇಂಜ್ ಮಾಡ್ಕೋಬೋದು. ಯಾರನ್ನ ಕೇಳೋಷ್ಟಿರಲ್ಲ, ಮಾಡೋಷ್ಟಿರಲ್ಲ. ಇದಷ್ಟೇ ಇನ್ನು ವೇಸ್ಟು. ಇನ್ನೂ ಉಜ್ಜಿ ಹೋಗ್ಬಿಟ್ಟಿರೋದು ಬ್ರೇಕ್ ಹೊಡೆದು. ಆಲ್ಮೋಸ್ಟ್ ಇಷ್ಟೆಲ್ಲ ಹೋಗಿ ಬಿಡ್ತಾ ಇರಲಿಲ್ಲ ನಾನು ಈ ನಡುವೆ. ಎಲ್ಲಿ ಕೆಲಸ, ಕಾಲೇಜು, ಎಕ್ಸಾಮ್ಸಿಂದ ವ್ಲಾಗ್ಸ್ ಕೂಡ ಹಾಕಿಲ್ಲ ಯಾವುದು ಹೊಸದು. ಅದಕ್ಕೆ ಅಟ್ಲೀಸ್ಟ್ ಗ್ಯಾಪ್ ಸಿಕ್ಕಿದಾಗ ಎಲ್ಲ ನಾವೇ ನೋಡ್ಕೋಬೇಕಲ್ವ. ಇನ್ನು ಯಾವಾಗಲೂ ಗ್ಯಾರೇಜ್ ನಂಬ್ಕೊಂಡಿದ್ರೆ ಅಷ್ಟೇ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಇದೇ ಥರ ಏನಾದರೂ ಸಣ್ಣ ಕೆಲಸ ನಾವೇ ಮಾಡ್ಕೊಳೋ ಥರ ಇದ್ದರೆ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಅಲ್ಲಿವರೆಗೂ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ.